ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಬಹಳಷ್ಟು ಬಹುಸಂಖ್ಯಾತ ಹಿಂದೂಗಳು ಗೋವನ್ನು ಗೋಮಾತೆ ಅಂತ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ವಿಷಯವಾಗಿ ಕೆಲವೊಂದಿಷ್ಟು ರಾಜಕೀಯ ಸಂಘಟನೆಗಳು ಆ ಗೋಮಾತೆ ಹೆಸರಿನ ಮೇಲೆ ರಾಜಕಾರಣ ಮಾಡಿ ಭಾಳಷ್ಟು ಅಸ್ತವ್ಯಸ್ತ ಆಗಿ ಅಶಾಂತಿ ಹುಟ್ಟಿದ್ದು ಜಾಹೀರಾಗಿದೆ. ಅದಕ್ಕಾಗಿ ಭಾಳಷ್ಟು ಹಿಂದೂಗಳ ಒಂದು ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಆ ಗೋವನ್ನು ವಧೆ ಮಾಡೋದ್ರಿಂದ ನೋವಾಗೈತೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಪಸಂಖ್ಯಾತರಾದ ನಾವು ಮುಸಲ್ಮಾನರು ಕೂಡ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಗೋವನ್ನು ಗೋಮಾತೆ ಅಂಥೇಳಿ ಎಲ್ಲರೂ ಅದು ಆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ ಅಂಥೇಳಿ ನಮ್ಮ ಅಲ್ಪಸಂಖ್ಯಾತ ಮುಸಲ್ಮಾನ ಸಮಾಜದ ವಿಶೇಷವಾಗಿ ಹಾನಗಲ್ ತಾಲೂಕಿನಿಂದ ಒಂದು ಬೇಡಿಕೆ ಇದೆ. ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು. ಈ ವಿಚಾರವಾಗಿ ನಮ್ಮ ಹಾನಗಲ್ಲಿನ ಅಂಜುಮನ್ ಕಮಿಟಿ ಹಾಗೂ ಹಾನಗಲ್ ತಾಲೂಕಿನ ಎಲ್ಲ ಅಂಜುಮನ್ ಪದಾಧಿಕಾರಿಗಳು ಒಂದು ಸಭೆ ಸೇರಿಕೊಂಡು ನಾಳೆ 3ನೇ ತಾರೀಕಿಗೆ ಒಂದು ಬೃಹತ್ ಆದಂಥ ಮೌನ ಮೆರವಣಿಗೆ ಕಾರ್ಯಕ್ರಮ ಇಟ್ಟುಕೊಂಡು ಮಾನ್ಯ ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಾರಣಾಂತರವಾಗಿ ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಸಮಾರಂಭ ಕಾರ್ಯಕ್ರಮದ ಒಂದು ಸಂಭ್ರಮಾಚರಣೆ ಇರುವುದರಿಂದ ಈ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದಂತೇಳಿ ಪೊಲೀಸ್ ಇಲಾಖೆಯ ಒಂದು ಇನ್ಸ್ಟ್ರಕ್ಷನ್ ಇರೋದ್ರಿಂದ ನಮ್ಮ ಹಾನಗಲ್ ತಾಲೂಕಿನ ಅಂಜುಮನ್ ಕಮಿಟಿಯವರು ಮತ್ತು ಹಾನಗಲ್ ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರು ನಾಳೆಯ ಕಾರ್ಯಕ್ರಮವನ್ನು ರದ್ದು ಮಾಡಿ ಬರುವ ಶನಿವಾರ ದಿವಸ 11 ಗಂಟೆಗೆ ಅದೇ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಹಾನಗಲ್ ತಾಲೂಕಿನ ಅಲ್ಪಸಂಖ್ಯಾತ ಮುಸಲ್ಮಾನರು, ಎಲ್ಲ ಅಂಜುಮನ್ ಕಮಿಟಿಯ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಯುವಕರು ಈ ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಹುಸಂಖ್ಯಾತರ ಭಾವನೆಗಳಿಗೆ ನೋವಾಗದಂತೆ ಅದನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದರೆ ನಮಗೆಲ್ಲ ಅದಕ್ಕೆ ಗೌರವಿಸಲು ನಮಗೊಂದು ಅವಕಾಶ ಸಿಗ್ತೈತಿ. ಅದಕ್ಕೆ ದಯವಿಟ್ಟು ಮಾಂಸವನ್ನು ದುಡ್ಡು ಕೊಟ್ಟು ತಿಂದು ಬದನಾಮಾಗುವಂಥ ಮುಸಲ್ಮಾನರು, ಚರ್ಮಗಾರಿಕೆ ಮಾಡಿಕೊಂಡು ಶ್ರೀಮಂತರಾಗುವಂಥ ಅಲ್ಪಸಂಖ್ಯಾತ ಅಲ್ಲದವರು ಮತ್ತು ಅದರ ಎಲುಬನ್ನು ಯೂರಿಯಾ ಅಂತ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳುವಂಥವ್ರು ಅನ್ಯ ಧರ್ಮೀಯರು. ಅದಕ್ಕಾಗಿ ಮುಸಲ್ಮಾನರನ್ನ ದುಡ್ಡು ಕೊಟ್ಟು ಬದನಾಮಾಗ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಗಳು ಕೂಡಲೇ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕಂತೇಳಿ ನಮ್ಮದೊಂದು ಒಕ್ಕರ್ಲ ಒಂದು ಬೇಡಿಕೆ ಇದೆ. ದಯವಿಟ್ಟು ಅದನ್ನು ಈ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತಾ ಇದ್ದೀರಿ. ನಾನು ಎಂ.ಎಂ. ಮುಲ್ಲಾ, ಹಾನಗಲ್.